ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ರಾಜಕೀಯ ಜಟಾಪಟಿ ಆಗ್ತಾ ಇದ್ದು ರೈತರು ಕೂಡ ತಮ್ಮ ಆಕ್ರೋಶವನ್ನ ಪ್ರತಿಭಟನೆ ಮೂಲಕ ತೋರಿಸುತ್ತಲೇ ಇದ್ದಾರೆ. ಈಗ ನಾನು ರೈತರೊಂದಿಗೆ ಮಾತನಾಡೋದಕ್ಕೆ ಸಿದ್ಧ ಅಂದಿದ್ದಾರೆ ಸಿಎಂ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾನು ರೈತರೊಂದಿಗೆ ಮಾತನಾಡೋದಕ್ಕೆ ಸಿದ್ಧ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೃಷಿ ಜಮೀನನ್ನ ವಶಕ್ಕೆ ಪಡ್ಕೊಂಡು ಟೌನ್ಶಿಪ್ ಮಾಡೋದ್ರ ಬಗ್ಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ರೈತರ ಜೊತೆಗೆ ವಿಪಕ್ಷಗಳು ಕೂಡ ಪ್ರತಿಭಟನೆಯನ್ನು ನಡೆಸಿವೆ. ಅದರಲ್ಲೂ HDK ವರ್ಸಸ್ DK ವಾಕ್ಸಮರ ಬಹಳ ಜೋರಾಗಿ ಸಾಗ್ತಾ ಇತ್ತು. ಇದೆಲ್ಲದರ ನಡುವೆ ನಾನು ರೈತರೊಂದಿಗೆ ಮಾತನಾಡೋದಕ್ಕೆ ಸಿದ್ಧ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಡದಿ ಕದನ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ರಾಜಕೀಯ ಜಟಾಪಟಿಯಾಗಿದೆ. ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ದಾರೆ, ರೈತರ ಜಮೀನನ್ನು ಕಿತ್ಕೊಂಡು ಅನ್ನುವಂಥ ಆರೋಪವನ್ನು ವಿಪಕ್ಷಗಳು ಮಾಡಿವೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ರೈತ ಸಂಘ ಕೂಡ ನಿರಂತರವಾಗಿ ಪ್ರತಿಭಟಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೈತರೊಂದಿಗೆ ಮಾತನಾಡೋದಕ್ಕೆ ಸಿದ್ಧ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. JDS ಮತ್ತು BJP ಪ್ರತ್ಯೇಕವಾಗಿ ರೈತರ ಪ್ರತಿಭಟನೆಗೆ ತಮ್ಮ ಸಾಥ್ ಕೊಟ್ಟು ಹೋರಾಟವನ್ನು ನಡೆಸಿತು. ಬಹಳ ದೊಡ್ಡ ರಾಜಕೀಯ ಜಟಾಪಟಿಗೆ ಇದು ಕಾರಣ ಆಗಿದೆ.